ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರ. ಜೈ ತುಳುನಾಡು. ತುಳುನಾಡಿನವನು. ಆದರೂ ಕನ್ನಡದಲ್ಲೊಂದು ವಿಡಿಯೋ ಮಾಡ್ತಿದ್ದೇನೆ ನಾನು. ಯಾಕೆಂದರೆ ನನಗೆ ಆದಂಥ ಮೋಸ, 6 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾನೆ ಒಬ್ಬರು, ಮೊಹಮ್ಮದ್ ಅಂತೆ. ವಿಷಯ ಹೇಳ್ತಾ ಹೋಗ್ತೇನೆ. ನಾವು ಅವ್ರ ಮೊಬೈಲ್ ನಂಬರ್ ತಗೊಳ್ಳಿ, ಮೊಹಮ್ಮದ್ ಅಂತ, 9663088658. ಪುನಃ ರಿಪೀಟ್ ಮಾಡ್ತೇನೆ ನಾನು, 9663088658. ಮೊಹಮ್ಮದ್ ಅಂತ. ಇವರು ನಾನು ಒಂದು ಕಡೆ ಕೆಲಸ ಮಾಡ್ತಿದ್ದಾಗ ಎಂತ ಹೇಳಿದಂದರೆ, ನಿಮಗೆ ರಿಟರ್ನ್ ಇಷ್ಟು ಬರ್ತದೆ, ಅಷ್ಟು ಬರ್ತದೆ, ಇನ್ವೆಸ್ಟ್ ಮಾಡಿ ಅಂತ ಹೇಳಿದರು. ನಾನು ಸ್ವಲ್ಪ ಎಜುಕೇಷನ್ ಕಮ್ಮಿ ನಮ್ಮ ಹತ್ರ. ಸರಿ ಬರ್ತದೆ ಇನ್ವೆಸ್ಟ್ ಮಾಡಿದೆ. ಸ್ವಲ್ಪ ಇನ್ವೆಸ್ಟ್ ಮಾಡಿದೆ ನಾನು. ಆಗಲೇ ಡೌಟ್ ಇತ್ತು ನನಗೆ. ಸ್ವಲ್ಪ ಇನ್ವೆಸ್ಟ್ ಮಾಡಿದೆ. 1-2 ದಿವಸ ನನಗೆ ಹಣ ಬಂತು. ಪುನಃ ಅವ್ರು ಹೇಳಿದರು ಇನ್ನೂ ಜಾಸ್ತಿ ಬರ್ತದೆ, ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿದೆ. ನಾನು ಫೈನಾನ್ಸಲ್ಲಿ ಲೋನ್ ತಗೊಂಡು ಪುನಃ ಇನ್ವೆಸ್ಟ್ ಮಾಡಿದ್ದೀನಿ. ಅದರ ಮೇಲೆ ನನಗೆ ಒಂದು 5 ದಿವಸ ಬಿಟ್ಟು ಪುನಃ ಸ್ವಲ್ಪ, ಎಲ್ಲ ಕಾಸು ಬರಲಿಲ್ಲ, ಸ್ವಲ್ಪ ಹಣ ಬಂತು. 1020 ರೂಪಾಯಿ ಬಂತು. ಟೋಟಲ್ ನನಗೆ 3300 ರೂಪಾಯಿ ಎಷ್ಟೋ ಬಂದಿತ್ತು. ನನ್ನ ದುಡ್ಡು 6 ಲಕ್ಷ ರೂಪಾಯಿ ಇನ್ವೆಸ್ಟಿಂಗ್. ನಾನು ಕಾಲ್ ಮಾಡಿ ಕೇಳಿದೆ ಅವರಿಗೆ, ಮರಿ ಎಲ್ಲ ನೀವು ಹೇಳಿದ್ರಿ ಅಷ್ಟು ಬರ್ತದೆ, ಇಷ್ಟು ಬರ್ತದೆ ಅಂತ. ಇಲ್ಲೆಲ್ಲ ಬರ್ತದೆ, ಅದು ಹಾಗೆ ಉಂಟು, ಈಗ ಉಂಟು ಅಂತ ಹೇಳಿ. ಟೀಕೆ ಬರ್ತದಲ್ಲ, ಕಾದು ನೋಡು. ಅವ್ರ ಹತ್ರ ಜಾಸ್ತಿ ಮಾತಾಡುವಾಗಿಲ್ಲ, ಏಕೆಂದರೆ ಮೇಲಲ್ಲೆಲ್ಲ ಅವರು ಇದು ಮಾಡಿದ್ದು. ಮತ್ತು ಪುನಃ ಹೇಳಿದ್ರು ಅವರು, ಇನ್ನೂ 50 ಸಾವಿರ ರೂಪಾಯಿ ಇನ್ವೆಸ್ಟ್ ಮಾಡಬೇಕು ನೀವಂತ. ನಾನು ಹೇಳಿದೆ, 50 ಸಾವಿರ ರೂಪಾಯಿ ನನ್ನ ಹತ್ರ ಇಲ್ಲ ಮಾರೆ, ಎಂತ ಮಾಡೋದು? ಒಂದು ಕೆಲಸ ಮಾಡೋದು, ನಾನು ಮೊಬೈಲ್ ಪರ್ಚೇಸ್ ಮಾಡ್ತೇನೆ, ಆ ಹಣವನ್ನು ನಾನು ಅದಕ್ಕೆ ಇನ್ವೆಸ್ಟ್ ಮಾಡ್ತೇನೆ ಅಂತ ಹೇಳಿದರು. ಓಕೆ, ಒಳ್ಳೆಯದಿದ್ರು. ಒಂದು 4-5 ತಿಂಗಳಿಗಿಂತ ಪರಿಚಯ ಉಂಟು, ಓಕೆ ಅಂತ ಹೇಳಿದ್ದೇನೆ ನಾನು. ಅವ್ರು ಪರ್ಚೇಸ್ ಮಾಡಿದರು, ಆಯಿತು. ಎಲ್ಲ EMI ಕಟ್ಟಲಿಕ್ಕೆ ಬಂತು. EMI ಕಟ್ಟಲಿಕ್ಕೆ ಬರುವಾಗ ನಾನು ಅದು ಕೇಳಿದೆ, ಎಂತ ಮರ ಇದು, ಎಂತ ಹಣ ಬರಲಿಲ್ಲ, EMI ಕಟ್ಟಲಿಕ್ಕೆ ಬರ್ತಾ ಉಂಟು, ಎಂತ ಮಾಡೋದು ನಾವು? ಇಲ್ಲ ನಾನು ಎಲ್ಲ ಮಾಡ್ತೀನಿ, ನನ್ನ ಕ್ರೆಡಿಟ್ ಕಾರ್ಡಿಂದ ನಾನು ಪೇ ಮಾಡ್ತೀನಿ, ಹಾಗೆ ಹೀಗೆ ದೊಡ್ಡ ಮಾತಾಡಿದವರು. ಓಕೆ, ಒಳ್ಳೇದಿದ್ದಾರಲ್ಲ ಅಂದರೆ ನಾವು ಹಾಗೆ ಎಣಿಸಲಿಲ್ಲ ಆ ವಿಷಯದ ಬಗ್ಗೆ. ನಂಬಿಕೆಯ ಮೇಲೆ ಹೋಗಿದ್ದು ನಾವು. ಎಲ್ರಿಗೂ ನಾನು ಇದು ಹೇಳೋದು, ನೋಡಿ, ಯಾರು ಹೇಗಿದ್ದಾರೆ ಅಂತ ಈ ಬಗ್ಗೆ ನಾನು ಹೇಳೋದು. ಅವ್ರು ಹೇಳಿದ್ರು, ನಾನು ನನ್ನ ಕ್ರೆಡಿಟ್ ಕಾರ್ಡಿಂದ ಪೇ ಮಾಡ್ತೇನೆ. ಪೇ ಮಾಡಲಿಲ್ಲ ಅವರು. ಆಯಿತು. ಒಂದು ದಿವಸ ನನಗೆ ಮೊನ್ನೆ ಒಂದು 15 ದಿವಸ ಮುಂಚೆ ಮೆಸೇಜ್ ಬಂತು, ನಮ್ಮನೆಗೆ ಹುಷಾರಿಲ್ಲ, ನಾನು ದುಬೈಗೆ ಹೋಗ್ತೇನೆ ಅಂತ, ನಿಮ್ಮದು ಅಕೌಂಟ್ ನಂಬರ್ ಕಳಿಸಿ, ನಿಮಗೆಲ್ಲ ಹಣ ಪೇ ಮಾಡ್ತೇನೆ ನಾನು. ಸರಿ, ಹಾಗಾದರೆ ನಾನು ಹಣ ಪೇಮೆಂಟ್ ಮಾಡಿದ್ರೆ ನನ್ನಲ್ಲಿ ಲೋನ್ ಕಟ್ಟಲಿಕ್ಕೆ ನಾನು ಆಗ್ತದಲ್ಲ, ಅದಕ್ಕೆ ನಾನು ಪೇ ಮಾಡಿದೆ ಅವರಿಗೆ. ಈಗ ಎಂತ ಆಯ್ತಂದರೆ, ನನ್ನನ್ನು ಅಷ್ಟು ಮೆಸೇಜ್ ಹಾಕಿ ಅವರು ಬ್ಲಾಕ್ ಮಾಡಿಬಿಟ್ರ, ಅಲ್ಲ ಸಿಮ್ ಚೇಂಜ್ ಮಾಡಿದ್ರೆ ಗೊತ್ತಿಲ್ಲ ನನಗೆ. ನಾನು ಅವರಿಗೆ ಕಾಲ್ ಮಾಡುವಾಗ ತಮಿಳ್ನಾಡಿನ ಭಾಷೆಯಲ್ಲಿ ಮಾತಾಡ್ತಾರೆ. ನಾವೊಂದು ಯಾವ ಸ್ಟೇಟ್ಗೆ, ಈಗ ನಾನು ಎಲ್ಲಾದರೂ ಹೋದರೆ, ಕೇರಳ ಸ್ಟೇಟ್ಗೆ ಹೋದರೆ ನಾಟ್ ರೀಚೇಬಲ್ ಅಂತ ಅವರ ಲ್ಯಾಂಗ್ವೇಜಲ್ಲಿ ಮಾತಾಡ್ತಾರೆ. ಹಾಗೆ ಮಾತಾಡ್ತಿದ್ದಾರೆ ಅವರು. ದುಬೈಗಂತೂ ಹೋಗಲಿಲ್ಲ. ಹಾಗೂ ನನ್ನ ಹತ್ರ ಹೇಳಿದೆಲ್ಲ ಸುಳ್ಳು. ಇದರ ಬಗ್ಗೆ ನೀವು ಇಂಥ ಜನಗಳನ್ನು, ನಿಮಗೆ ಬೇಕಾದರೆ ಇನ್ನೊಮ್ಮೆ ಹೇಳ್ತಾನೆ, ಮೊಹಮ್ಮದ್ ಅಂತ, 9663088658 ಈ ನಂಬರ್. ಇದರ ಬಗ್ಗೆ ತುಂಬ ಕಾಳಜಿಯಿಂದ ಇರಿ. ಯಾಕಂದರೆ ನಾನು ಮೋಸ ಹೋಗಿದೆ ಅಂತ ಎಲ್ಲರೂ ಮೋಸ ಹೋಗಬೇಡಿ. ನಾವೇನು ಏನೋ ಎಂತ ಮಾಡಿದರೆ ಗೊತ್ತಿಲ್ಲ, ಎಂಥ ಮೋಸ, 6 ಲಕ್ಷ ರೂಪಾಯಿ ಮೋಸ ಮಾಡಿದ್ದಾರೆ ನನಗೆ. ಈಗ ಎಂತಾಗಿದೆ ನನ್ನ ಪರಿಸ್ಥಿತಿ ಅಂದರೆ, ಸುಸೈಡ್ ಮಾಡುವ ಪರಿಸ್ಥಿತಿಗೆ ಬಂದಿದ್ದೇನೆ ನಾನು. ನಾವೊಂದು ಸಾಮಾನ್ಯ ಜನಗಳು ಆಗಿಂದಾಗಿ ಎಲ್ಲರೂ ಇವನ ಬಗ್ಗೆ ಎಚ್ಚರಿಕೆಯಿಂದ ಇರಿ. ಇಷ್ಟು ಹೇಳಿ ನಾನು ವಿಡಿಯೋನ ಕ್ಲೋಸ್ ಮಾಡ್ತೀನಿ. ಜೈ ತುಳುನಾಡು, ಜೈ ಕರ್ನಾಟಕ.